ಪಂಪೊಡಿ ಹೊಡಿ ಪಂಪೊಡಿ ರೆಡಿಯಾಗಿ ಬಂದ ಮಕ ತೊಳೆದ್ಮೇಲೆ ಹೆಂಗಿದ ನೋಡಿ ಹಾಕಿದ್ದು ಸುನೋ 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 ನಿನ್ ಮನೆ ಬಾಕ್ಲಿಗೆ ನಾವೇನ್ ಕೂಡಿಲ್ದೆ ಬಂದಿಲ್ಲ. ಏನ್ ಆಕ್ಟಿಂಗ್ ಮಾಡ್ತೀಯಣ. ಯಾವ್ದೋ ಫಾಲ್ಸ್ ಅಂತ ಯಾವ್ದೋ ಫಾಲ್ಸ್ ಕರ್ಕೊಂಡ್ ಬಂದ್ರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಾರ್ಟ್ 2 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಪಂಪೊಡಿ ಹೊಡಿ ಪಂಪೊಡಿ ಹೊಡಿ ಗಾಯ್ಸ್. ಫ್ರೆಶ್ ಅಪ್ ಆಯ್ತಾ ಇದೀವಿ ಈಗ. ಸೊ ಇಲ್ಲೇ ರೋಡ್ ಸೈಡ್ ಅಲ್ಲೇ ಒಂದ್ ಅಂಗಡಿ ಸಿಕ್ಕಿತ್ತು. ಹೇಳು ಗುರು, ಏನ್ ಗುರು ನೀನ್ ಹೇಳಕ್ ಬಂದೆ? ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಈ ತರ ಬೋರ್ವೆಲ್ ನೋಡಿ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಈಗ ನೋಡ್ತಾ ಇದೀವಿ ಮತ್ತೆ. ಅಲ್ಲ ಬಾತ್ರೂಮ್ ಹಂಗ್ ತೊಳೆಯಲ್ಲ, ಆ ರೇಂಜ್ ಗುಚ್ತಾವನಲ್ಲ ಅವನು. ಇಲ್ಲೇ ಇದೆ ಶಾಪಲ್ಲೇ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಜರ್ನಿನ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ವರ್ಷಕ್ಕೊಂದ್ಸತಿ ಮಕ ತೊಳೆಯೋದು ಉಚ್ತಾವ್ರೆ. ತೆಂಗಿನ ಇಕ್ಕಂದ ಗುರು. ಟಿಟಿ ಬರ್ತೈತೆ ಸೈಡ್ ಬರ ಸೀಮಾ. ಟಿಫನ್ ಮಾಡೋದಕ್ಕೆ ಇಲ್ಲೇ ಅಂಗಡಿ ಬರುತ್ತೆ, ಮನೆಗೆ ಹೋಗ್ತಾ ಇದೀವಿ. ಅವ್ರದೇ ಮನೆ ಸಿಕ್ಕಿದೆ, ಮನೆ ಊಟ ಔಟ್ ಸೈಡ್ ತಿಂದಿರೋದು ಒಳ್ಳೆ. ರೆಡಿಯಾಗಿ ಬಂದ ಮಕ ತೊಳೆದ್ಮೇಲೆ ಹೆಂಗಿದ ನೋಡಿ. ಯಾಕೆ ಅದು ಹಾಕಿದ್ದು ಸುನೋ 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 ಹಾಕೊಂಡ್ ಬಂದಿದೀವಿ. ಮನೆ ಒಳಗಡೆ ಊಟ ಮಾಡ್ತಾರೆ. ಎಲ್ಲರೂ ನಮ್ ಬುದ್ಧಿ ಮಾತ್ರ ಬಿಡಕ್ಕಾಗಲ್ಲ. ಉಪಹಾರ, ಮನೆ ಊಟ, ಮನೆ ಊಟ ಬಿಸಿ ಬಿಸಿ ಆಯ್ತು. ನಿನ್ ಮನೆ ಬಾಕ್ಲಿಗೆ ನಾವೇನ್ ಕೂಡಿಲ್ದೆ ಬಂದಿಲ್ಲ. ಅಲ್ಲ ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ ನಾವು. ಅಲ್ಲ ಟಿಫನ್ ಮಾಡ್ಕೊಂಡು ಹೋಗ್ರಿ ಅಂತ ಕರೆದವ್ರು ಅವ್ರ ಮನೇಲಿ ಗುಂಡಾಸ ಮಾಡಿದೀನ. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವ್ ಆವಾಗ್ಲೇ ಏನೋ ಒಂದು ಆಗ್ಬೋದಾಯ್ತು. ನಮ್ಗೆ ಏನು ಇಲ್ವಲ್ಲ, ಇಲ್ಲಿ ಬಯಸ್ಕೊಂಡು ಈಗ ಹೋಗ್ತಾ ಇರೋದು. ಸವಿ ಆಗಿದೆ. ಸವಿ ತುಪ್ಪ. ಏನ್ರಿ ನನ್ನ ಮಗ ಮೋಟ್, ನನ್ ಮಗ ಲೇ ಮೋಟ, ಏನ್ ಆಕ್ಟಿಂಗ್ ಮಾಡ್ತೀಯಣ. ಯಪ್ಪ ಅಲ್ಲ ಏನ್ ಆಕ್ಟಿಂಗ್ ಮಾಡ್ತಾನ ಗುರು ಇವನು. ಚಿತ್ರಾನ್ನ ತಿಂದಿದ್ದಕ್ಕೆ ನನಗೆ ಸೇಬೆಕಾಯಿ ಕೊಟ್ಟವ್ರೆ. ಸೇಬೆಕಾಯಿ ತಿನ್ಕೊಂಡು ಹೋಗೋದು. ಈ ತರ ಎಷ್ಟು ದೂರ ಬಂದ್ಮೇಲೆ ಗುರು ಎಷ್ಟಾಯ್ತು ಕೇಳು ರಾಜು. ಒಳ್ಳೆ ಕಡೆ ಟಿಫನ್ ಮಾಡಿದೀವಿ. ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಟ್ರೀಟ್ ಮಾಡೋದು, ಮನೆ ಊಟ ತಿನ್ನಂಗೆ ಫೀಲ್ ಆಯ್ತು ನಮ್ಗೆ. ಅದ ಊಟ ಅಲ್ದೆ ನಮ್ಗೆ ಸೀಬೆಕಾಯಿ ಬೇರೆ ಕೊಟ್ಟವ್ರೆ. ಸಕ್ಕತ್ತಾಗಿದೆ ಮಾತ್ರ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು DM ಮಾಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ. ಈ ಕಡೆ ಬಂದ್ರೆ ಬಿಫೋರ್ ನೀವು 1 hour 2 hour ಮುಂಚೆ ಅವ್ರಿಗೆ ಹೇಳಿದ್ರೆ ಒಳ್ಳೆ ಫುಡ್ ರೆಡಿ ಮಾಡ್ಕೊಡ್ತಾರೆ. ಮನೆ ಊಟನೇ ರೆಡಿ ಮಾಡ್ಕೊಡ್ತಾರೆ. ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ಮೂಕನಮನೆ ಫಾಲ್ಸ್ಗೆ ಹೊರಡ್ತಾ ಇದೀವಿ. ಫೈನಲಿ ರೀಚ್ ಆದ್ವಿ ಮೂಕನಮನೆ ಫಾಲ್ಸ್ಗೆ. ಇಲ್ಲಿಂದ ಗಾಡಿ ಪಾರ್ಕಿಂಗ್ ಮಾಡಿ ಒಂದ್ ಸ್ವಲ್ಪ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಇಳಿಬೇಕು. ಯಾವ್ದೋ ಫಾಲ್ಸ್ ಅಂತ ಯಾವ್ದೋ ಫಾಲ್ಸ್ ಕರ್ಕೊಂಡ್ ಬಂದ್ರು. ಮೇಲಿಂದ ನೀರ್ ಬಿದ್ರೆ ಸಾಕೀಗ. ಅದೆಲ್ಲ ಲಕ್ಷಣಗಳು ಕಾಣಿಸ್ತೈತೆ. ಸೌಂಡ್ ಬರ್ತಾ ಇದೆ. ಹಿಂಗೆಲ್ಲ ಹೋಗ್ಬೋದಾ? ಫುಲ್ಲು ಕೇಸರಿ ಬಾತು, ಫುಲ್ ಮೊಸರನ್ನ ಕೇಸರಿ ಬಾತು. ಮೈ ಗಾಡ್. ಇಲ್ಲ ಇಲ್ಲಿ ಕಲ್ಲಿದೆ, ಅದ್ರ ಮೇಲೆ ಖಾಲಿ ಕಂಬಂದ್ರೆ ಪೀಸ್ ಆಗಿ ಬರ್ಬೋದು. ಕಳ್ಳಿ ನನ್ ಮಗ ಹೆಂಗ್ ಬರ್ತಾವ. ಫಾಲ್ಸ್ ಹತ್ರ ಬಂದ್ವಿ.
ಅಲ್ಲಿಂದ ಟಾಪ್ ವ್ಯೂ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹಾಗೆ ಮರೆತ ಕಾಲ್ ಮೇಲೆ ಬಾ 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 ನಮ್ಮೂರ ಯುವರಾಜ. ಗೈಸ್ ಈಗ ಮೂಕನ ಮನೆ ಜಲಪಾತ ನೋಡ್ಕೊಂಡ್ ಬಂದ್ವಿ. ಸೂಪರ್ ಆಗಿದೆ ವ್ಯೂ ಪಾಯಿಂಟ್ ಮಾತ್ರ. ನೀರ್ ಫ್ಲೋನು ತುಂಬಾ ಜಾಸ್ತಿ ಇದೆ. ಕ್ರೇಜಿ. ಅಂದ್ರೆ ಒಂದ್ ಸ್ವಲ್ಪ ಈಗಿನ್ನ ರೆಡಿ ಮಾಡ್ತಾ ಇದಾರೆ ಜಾಗ ಸ್ವಲ್ಪ. ಬಟ್ ಬಂದ್ರೆ ಒಳ್ಳೆ ಫೀಲ್ ಆಗುತ್ತೆ ನಿಮ್ಗೆ. ಚೆನ್ನಾಗಿದೆ, ನೋಡ್ಕೊಂಡ್ ಬನ್ನಿ. ಅದು ನೀವು ಫ್ಯಾಮಿಲಿ ಜೊತೆ ಬರ್ಬೋದು, ಇಲ್ಲ ಫ್ರೆಂಡ್ಸ್ ಜೊತೆ ಬರ್ಬೋದು. ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಕೊಬೋದು. ಬನ್ನಿ, ಚೆನ್ನಾಗಿತ್ತಲ್ಲ? ಸೂಪರ್ ಆಗಿತ್ತಲ್ಲ? ಇವ್ನ 500 ರೂಪಾಯಿ ನಾಟಕ ಮಾಡ್ತೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಈಗ ಮಳೆ ಫುಲ್ ಮಳೆ ಹೊಡಿತಾ ಇದೆ ಗುರು. ಅಪ್ಪ ಹೆಂಗೋ ಬೆಂಗಳೂರಲ್ಲಿ ಆಟೋ ಓಡಿಸ್ಕೊಂಡಿದ್ದೆ, ಇಲ್ಲಿ ಕರ್ಕೊಂಬಂದ್ಬಿಟ್ಟು ಈಗ ನೆಕ್ಸ್ಟ್ ಬೆಟ್ಟದ ಭೈರವೇಶ್ವರಕ್ಕೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾದ್ರೆ ಏನು ಎಂಟ್ರಿ ಇಲ್ಲ, ದೇವಸ್ಥಾನದ ಹತ್ರ ಎಲ್ಲ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸತಿ ಹೋಗೋಣ, ಹೋದ್ಮೇಲೆ ಯಾವ ತರ ಇರುತ್ತೆ ಅಂತ ನೋಡೋಣ. ಒಂದು ಟೀ ಬ್ರೇಕ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬೆಟ್ಟದ ಭೈರವೇಶ್ವರ ಹೋಗ್ತಾ ಇದ್ದು. ಹೋಗ್ತಿದ್ದಂಗೆ ಅರ್ಧ ರೂಟಲ್ಲೇ ಮಳೆ ಸ್ಟಾರ್ಟ್ ಆಗೋಯ್ತು. ಆದ್ರೂ ಒಂಥರ ಚೆನ್ನಾಗಿತ್ತು. ಫೈನಲಿ ಬೆಟ್ಟದ ಭೈರವೇಶ್ವರ ರೀಚ್ ಆಗ್ತಿದ್ದಂಗೆ ನೀವೇ ನೋಡ್ಬೋದು, ಫುಲ್ಲು ಮಳೆ ಬರ್ತಿದೆ. ಹಂಗೆ ಜನನೂ ತುಂಬ ಇದ್ದಾರೆ. ಹಾಗೆ ಒಂದೆರಡು ಫೋಟೋಸ್ ತೊಗೊಂಡು ನಂತರ ವೀಡಿಯೋ ಕೂಡ ಮಾಡ್ಕೊಂಡ್ವಿ. ಜಾಸ್ತಿ ಹೊತ್ತೇನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಒಂದು 10 ಮಿನಿಟ್ಸ್ ಅಷ್ಟೇ ನಾವು ಅಲ್ಲಿ ಇದ್ದಿದ್ದು. ಆಲ್ರೆಡಿ ಟೈಮ್ ಆಗಿದ್ದರಿಂದ ನಾವು ಬೇಗನೆ ಹೊರಟು ಅಲ್ಲಿಂದ. ಈಗ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿತ್ತು. ಓಕೆ ಅಲ್ಲೇನು ಅಷ್ಟೊಂದೇನಿಲ್ಲ, ಮಳೆ ಬೇರೆ ಬಂತು. ಸೊ ಜಾಸ್ತಿ ಹೊತ್ತಿರ್ಲಿಲ್ಲ, ಒಂದು 5 ಮಿನಿಟ್ಸ್ to 10 ಮಿನಿಟ್ಸ್ ಅಷ್ಟೇ ಇದ್ದಿದ್ದು. ಈಗ ನೆಕ್ಸ್ಟ್ ದೇವ್ರ ಮನೆಗೆ ಹೋಗ್ತಾ ಇದೀವಿ. ಹೋಗೋ ರೋಡು ತುಂಬಾ ಚೆನ್ನಾಗಿದೆ. ಏನ್ ಆ ಕಡೆ ಈ ಕಡೆ ನೋಡ್ತಿದ್ದೆ, ಎಲ್ಲಾ ರೋಡ್ ಒಂದೇ ತರನೇ ಇದೆ. ನೋಡೋಣ ಅಲ್ಲಿ ವ್ಯೂ ಪಾಯಿಂಟ್ ಯಾವ ತರ ಸಿಗ್ಬೋದು ಅಂತ. ನಮ್ದೊಂದ್ ಸಿಂಹ ತಪ್ಪಿಸ್ಕೊಂಡ್ಬಿಟ್ಟೈತಲ್ಲ. ಸಿಂಹ ಸಕ್ಕದಾಗಂಡು ಕೊಲ್ಲೆತ್ಕೊಂಡ ಗುರು. ದೇವ್ರ ಮನೆ ಎಂಟ್ರಿ ಆಗ್ತಿದ್ದಂಗೆನೆ ಫುಲ್ಲು ಫಾಗು, ಮುಂದೆ ರೋಡೇ ಕಾಣಿಸ್ತಾ ಇಲ್ಲ. ನೋಡೋಣ ಅಲ್ಲಿ ಯಾವ ಥರ ನಮಗೆ ವ್ಯೂ ಕಾಣಿಸ್ಬೋದು ಅಂತ. ದೇವ್ರ ಮನೆ ವ್ಯೂ ಪಾಯಿಂಟ್ ಬಂದಿದೀವಿ. ಈಗ ಬಂದು ಒಂದು ಬಜ್ಜಿ ತಿಂತವನಲ್ಲಾಗ್ಲೇ ಮ್ಯಾಗಿ ತಿನ್ನೋಣ ಅಂತ ಬಂದಿದ್ದೀವಿ ದೇವ್ರ ಮನೆ ವ್ಯೂ ಪಾಯಿಂಟ್. ನೋಡೋಣ, ಟೇಸ್ಟ್ ಮಾಡೋಣ ಈ ಚಳಿಗೆ ಯಾವ ಥರ ಸಿಗ್ಬೋದು ಟೋಸ್ಟ್ ಏನು ಅಂತ. ಆಂಟಿ ಮ್ಯಾಗಿ ಕೊಡೋದು ಲೇಟ್ ಆಯಿತು ಅಂತ ಒಂದು ಪ್ಲೇಟ್ ಬಜ್ಜಿ ತೊಗೊಂಡು, ಚಳಿಗೆ ಒಳ್ಳೆ ಸಖತ್ತಾಗಿತ್ತು. ತಿಂತಾನೆ ಇರಬೇಕು ಅನ್ನಿಸ್ತು. ಬಜ್ಜಿ ಖಾಲಿ ಆಗ್ತಿದ್ದಂಗೆ ಬಿಸಿ ಬಿಸಿ ಮ್ಯಾಗಿ ಕೂಡ ಕೊಟ್ಟರು. ಚಳಿಗೆ ಇದಕ್ಕೆ ಈ ಥರ ಮ್ಯಾಗಿ ತಿಂತಾ ಇತ್ತು. ಹಾಯ್ ಗಾಯ್ಸ್, ದೇವ್ರ ಮನೆ ಪೀಕ್ ಹತ್ತುತ್ತಾ ಇದೀವಿ. ಈಗ ಈಗಲೇ ನೋಡ್ಬೋದು ನೀವು ಎಷ್ಟು ಫಾಗ್ ತುಂಬಿಕೊಂಡಿದೆ ಅಂತ. ಈ ಸುತ್ತಮುತ್ತ ಏನು ಕಾಣಿಸ್ತಾ ಇಲ್ಲ ನಮ್ಗೆ. ಈಗ ಜಸ್ಟ್ ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇದು ಗಿಡಗಳೆಲ್ಲ ಇದೆ ಇಲ್ಲಿ. ಒಳ್ಳೆ ಮ್ಯಾಗಿ, ಬಿಸಿ ಬಿಸಿ ಮ್ಯಾಗಿ ತಿನ್ಕೊಂಡು ಈಗ ಹತ್ತುತ್ತಾ ಇದೀವಿ. ಮೋಹಿನಿ ಬರ್ತೈತಲ್ಲ, ನೋಡಿ ಬೋಯಿಣಿ, ಅದು ಬರ್ತೈತಲ್ಲ, ಅದು ಅಗ್ಲಲ್ಲೇ ಬರ್ತೇವೆ.
ಹೊಗೆ ನೋಡಿ ಬಾಯಲ್ಲಿ ಎಷ್ಟು ಬರುತ್ತೆ ಕಿರಿಕಿರಿ. ಫುಲ್ ಬಾಯಿ ಫುಲ್ಲು ಹೊಗೆ ಬರುತ್ತೆ ಗೈಸ್. ನೋಡಿ ನೋಡಿ ಹೊಗೆ ನೋಡಿ ಇವ್ರು ನೋಡಿ ನೋಡಿ ಹೊಗೆ ನೋಡಿ. ಬರ್ತೀನಿ. ಹಂಗೆ ಕೈ ನೋಡಿ ಅವ್ರದ್ದು ನೋಡ್ರಿ ಇಲ್ಲ ತರ್ಬೇಕು ಅಂತ ಹೇಳಿ. ಎಲ್ಲ ಕೈ ಚಾಚ್ಬಿಟ್ರೆ ಒಂದೇ ಸತಿ ಒಳ್ಳೆ ಪ್ರಸಾದ. ಒಳ್ಳೆ ಸೈಡಿಸ್ಟು. ನಿಂದು ತಾಯಿ Bro, ಖಾಲಿ ಕೈ ಇರ್ತಿದೆ. ಗೈಸ್ ನೋಡಿ guys. ನಮ್ ತಾಯಣೆ ಮುಂದೆ ನೋಡಿ ಏನು ಗೊತ್ತಾಗ್ತಾ ಇಲ್ಲ, ಅಷ್ಟು ಫಾಕ್ ತುಂಬ್ಕೊಂಡೈತೆ ನೋಡಿ. ಅದು ಮುಂದೆ ಹತ್ತದೆ ಅದು ಯಾರು ಗೊತ್ತೇ ಆಗ್ತಾ ಇಲ್ಲ. ಅಲ್ಲಿ ಸೀಟ್ ಹೋಗ್ತಾರೆ ನೋಡಿ. ರಾಜು, how is the ಜೋಶ್? ನಮ್ ರಾಜು ಡ್ಯಾನ್ಸ್ ಆಡೋದ್ ನೋಡಿ ಹಾಗೆ. ನೀವು ನೋಡ್ತಾ ಇದ್ದೀರಾ ಬುಡಕಟ್ಟು ಜನಾಂಗದ ಡ್ಯಾನ್ಸ್. ದೇವ್ರ ಮನೆ ಬೆಟ್ಟ ಹತ್ಬೇಕಾರೆ ರಾಜು ಮತ್ತು ಅರುಣ ಅದೇನೋ ಕಲ್ಲು ಜೋಡಿಸೋ ಆಟ ಕೂಡ ಆಡ್ಕೊಂಡು ನೆಕ್ಸ್ಟ್ ಆಗಿ ಅಲ್ಲಿಂದ ಮುಂದೆ ಹೊರಟ್ವಿ. ಏನ್ ವ್ಯೂ ಏನಿಲ್ಲ, ಜಸ್ಟ್ ಒಂದು ಪ್ಲೇಸ್ ವಿಸಿಟ್ ಮಾಡಿದೀವಿ ಅನ್ನೋದಕ್ಕಷ್ಟೇ. ಫಾಗ್ ಜಾಸ್ತಿ ಇರೋದ್ರಿಂದ ಏನಿಲ್ಲ ಇಲ್ಲಿ. ಹೋಗ್ಬಿಟ್ಟು ನೆಕ್ಸ್ಟು ಕೊಟ್ಟಿಗೆಹಾರ ಹೋಗಿ ಅಲ್ಲಿಂದ ಕಲ್ಶಾಗ್ ಹೋಗಿ ಅಲ್ಲೇ ಸ್ಟೇ ಮಾಡೋದು. ಅದಕ್ಕೆ ಇವತ್ತು ಸಾಕು ಅನ್ಕೊಂತೀನಿ, ಏನು ನೋಡೋಂಥ ಪ್ಲೇಸ್ ಇಲ್ಲ. ಅಲ್ಲಲ್ಲೇ ಒಂದೊಂದು 2 ವಿಡಿಯೋ ಕ್ಲಿಪ್ನ ಹಾಕ್ತೀನಿ, ನೋಡ್ಕೊಳ್ಳಿ. ಒಟ್ಟಿಗೆ ಇಂದ ಕಲ್ಶಾ ಕಡೆ ಹೋಗ್ತಾ ಇದೀವಿ. ಅಲ್ಲೇ ಸ್ಟೇ ಇರೋದು. ಈಗ ಸ್ಟೇ ಮುಗಿಸ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಸ್ಟೇ ಇರೋದೆಲ್ಲ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲ್ಲ, ಸೊ ಅದರಿಂದ ನಾಳೆ ಬೆಳಗ್ಗೆ ಸಿಗೋಣ. ಕಳಶ ಇವಾಗ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.